ಆವಣಿ ರಾಮಲಿಂಗೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವವನ್ನು ಎಲ್ಲ ಮೂಲಭೂತ ಸೌಕರ್ಯಗಳೊಂದಿಗೆ ವಿಜೃಂಭಣೆಯಿಂದ ಮಾಡಲಾಗುತ್ತದೆ ಎಂದು ಶಾಸಕ ಸಮೃದ್ಧಿ ಮಂಜುನಾಥ್ ತಿಳಿಸಿದ್ದಾರೆ. ಮುಳಬಾಗಿಲು ತಾಲೂಕಿನ ಆವಣಿ ರಾಮಲಿಂಗೇಶ್ವರ ದೇವಾಲಯ ಆವರಣದಲ್ಲಿ ಶುಕ್ರವಾರ ಮಧ್ಯಾಹ್ನ 3 ಗಂಟೆಯಲ್ಲಿ ಆವಣಿ ರಾಮಲಿಂಗೇಶ್ವರ ಬ್ರಹ್ಮರಥೋತ್ಸವ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ದಾರೆ. ನಮ್ಮ ಆವಣಿ ಕ್ಷೇತ್ರ ಐತಿಹಾಸಿಕ ಪ್ರಸಿದ್ಧ ಧಾರ್ಮಿಕ ತಾಣವಾಗಿದ್ದು ನಮ್ಮ ರಾಜ್ಯದಲ್ಲಿ 5ನೇ ದೊಡ್ಡ ಜಾತ್ರೆಯಾಗಿದ್ದು ಫೆಬ್ರವರಿ 17ರಿಂದ 22ನೇ ತಾರೀಕು ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಜಾತ್ರೆಗೆ ಬರುವ ಎಲ್ಲ ಭಕ್ತಾದಿಗಳಿಗೆ, ದನಕರುಗಳಿಗೆ ಮತ್ತು ಸಾರ್ವಜನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ಭಕ್ತಾದಿಗಳಿಗೆ ಸಾರ್ವಜನಿಕರಿಗೆ ಸರಿಯಾದ ಬಸ್ ವ್ಯವಸ್ಥೆ, ವಿದ್ಯುತ್ ದೀಪ ಅಲಂಕಾರ, ರಥಕ್ಕೆ ವಿಶೇಷ ಹೂವಿನ ಅಲಂಕಾರ, ಮಹಿಳೆಯರಿಗೆ ಹಲವಾರು ಕಡೆ ಮೊಬೈಲ್ ಶೌಚಾಲಯಗಳ ನಿರ್ಮಾಣ ವ್ಯವಸ್ಥೆ, ಕಾನೂನು ವ್ಯವಸ್ಥೆ, ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಗಳನ್ನು ಕಲ್ಪಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಏನು ಲಾಸ್ಟ್ ವರ್ಷ ಜಾತ್ರೆಯನ್ನು ಮಾಡಿದ್ವಿ, ಈ ವರ್ಷ ವಿಶೇಷವಾಗಿ ಜಾತ್ರೆಯನ್ನು ಮಾಡಲಿಕ್ಕೆ ಸಭೆಗೆ ಕರೆದಿರ್ತಕ್ಕಂಥ ಮಾನ್ಯ ನನ್ನ ಜೊತೆ ಕಾರ್ಯಕ್ರಮಕ್ಕೆ ತಹಸೀಲ್ದಾರ್ ಅವರು, ಇವರು, ಪೊಲೀಸ್ ಇಲಾಖೆಯವರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಡಿಸ್ಟ್ರಿಕ್ಟ್ ಬ್ಯಾಂಕ್ ನಿರ್ದೇಶಕರು ಹಾಗೂ ಎಲ್ಲ ಊರಿನ ಮುಖ್ಯಸ್ಥರು ಹಾಗೂ ಆಡಳಿತ ವರ್ಗದವರು ಕೂಡ ಸೇರಿದಿರಿ. ಕಳೆದ ವರ್ಷ ಏನೂ ಅವಾಂತರ ನಡೆದಂಗೆ, ಪಿಟ್ಪಾಟಿಗೆ ಆಗ್ದಂಗೆ, ಗಲಾಟೆಗಳಾಗ್ದಂಗೆ ತುಂಬ ವಿಶೇಷವಾಗಿ ಈ ಜಾತ್ರೆ ನಡೆಸ್ಕೊಟ್ಟಿರ್ತಕ್ಕಂಥ ಪೊಲೀಸ್ ಇಲಾಖೆಗೆ ನನ್ನ ಕಡೆಯಿಂದ ಒಂದು ಚಪ್ಪಾಳೆ, ಹಾಗೂ KSR ಡಿಪಾರ್ಟ್ಮೆಂಟ್ ಕೂಡ ಯಾವುದೋ ತೊಂದರೆಗಳಿಲ್ಲದೆ ತುಂಬ ಹೆಚ್ಚಾಗಿ ಸರ್ವಿಸ್ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಈ ಸಭೆಯಲ್ಲಿ ಕೂಡ ಒಳ್ಳೆಯದಾಗಲಿ ಅಂತ, ಹಾಗೂ ಎಲ್ಲ ನನ್ನ ಇಲಾಖೆದವರೆಗೂ ಕೆಲವೊಮ್ಮೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಲಾಖೆ ತುಂಬ ನೆಗ್ಲಿಜೆನ್ಸಿ ಮಾಡಿದ್ದಾರೆ, ಹಾಗೂ PW ಡಿಪಾರ್ಟ್ಮೆಂಟ್ ಅವರು ಈಗ ನಾನು ನೋಡ್ಕೊಂಬಂದೆ ಅಲ್ಲಿಂದ. ನಾನು ಬುಷ್ ಕಿಲ್ಲಿಂಗ್ ಹಂಗೆಲ್ಲ ಮಾಡೋದು, ಕಾಂತರ ಸರ್ಕಲ್ನ ಬುಷ್ ಕಿಲ್ಲಿಂಗ್ ಆಗಿದ್ದಾರೆ, ಆಕ್ಸಿಡೆಂಟ್ಗಳಾಗ್ತಿದ್ದಾವಲ್ಲ. ಈಗ ವಿಶೇಷವಾಗಿ ಏನಾಗುತ್ತೆ ಅಂದರೆ ಟರ್ನಿಂಗ್ಸಲ್ಲಿ ತುಂಬ ಆಗ್ತದೆ. ಈಗ ನಾಳೆಯಿಂದಲೇ ಸ್ವಲ್ಪ ನೀವು ಜವಾಬ್ದಾರಿ ವಹಿಸ್ಕೊಬೇಕು. ಅದನ್ನು ಪ್ಯಾಚ್ಗಳು ಮುಚ್ಚಿ ಆದಷ್ಟು ಬೇಗ ಈಗ ಬಂದಿದೆಯಲ್ಲ ಪ್ಯಾಚ್ಗಳೆಲ್ಲ ಮುಚ್ಚಿ ನಾಳೆಯಿಂದಲೇ ವರ್ಕ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಈ 4 ರೋಡ್ಗಳಿಂದ ಪ್ಯಾಚ್ಗಳೆಲ್ಲ ಮುಚ್ಚಿಬಿಟ್ಟು ಅದನ್ನು ಜಾತ್ರೆ ಒಳಗೆ ಸರಿಪಡಿಸ್ತಕ್ಕಂಥ ಜವಾಬ್ದಾರಿ ತಾವು ವಹಿಸ್ಕೊಬೇಕು. ಓಕೆ, ಏನು ಇತ್ತೀಚೆಗೆ ಜವಾಬ್ದಾರಿ ಇದ್ದಾರೆ, ಈಗ ಜನ ಓದಿದಾರೋ ಆ ಜವಾಬ್ದಾರಿ ತಕ್ಕಂಗೆ ಎಲ್ಲ ಇಲಾಖೆಗಳು ಕೂಡ ಜವಾಬ್ದಾರಿ ವಹಿಸ್ಕೊಬೇಕು. ಇದು ರಾಮಲಿಂಗೇಶ್ವರನ ಸೇವೆ ಮಾಡ್ತಕ್ಕಂಥ ಒಂದು ಅವಕಾಶ, ಇದು ದಯವಿಟ್ಟು ಇದನ್ನು ವಹಿಸ್ಕೊಬೇಕು. ಇದು ವಹಿಸ್ಕೊಂಡಿದ್ದಾಗ ಮಾನದಂಡ ಅದು ತಾನಾಗಿ ಬರ್ತದೆ, ಅದು ವಹಿಸ್ಕೊಳ್ಳೇಬೇಕಾಗ್ತದೆ. ಸೊ ಅದರಿಂದ ಈ ಜಾತ್ರೆಯಲ್ಲಿ ವಿಶೇಷವಾಗಿ ಪೊಲೀಸ್ ಇಲಾಖೆಗೆ ಯಾವುದೇ ಬ್ಯಾನರ್ ಇಲ್ದಂಗೆ, ಯಾವುದೋ ವಾಹನ ಒಳಗಡೆ ಎಂಟ್ರಿ ಆಗ್ದಂಗೆ, ಹಾಗೂ ವಿಶೇಷವಾಗಿ ಏನು ಬರ್ತಕ್ಕಂಥ ರಾಮಲಿಂಗೇಶ್ವರನ ದರ್ಶನಕ್ಕೆ ಏನು ಒಂದೇ ಸರಿ ಕ್ರೌಡ್ ಆದರೆ ಹೆಚ್ಚು ಕಡಿಮೆ ಆಗ್ತದೆ. ಹಾಗೂ ಒಂದೊಂದು ಟೈಮಿಂಗ್ ಯಾರು ಬರ್ತಾರೋ ಅವ್ರಿಗೆಲ್ಲ ಒಂದೊಂದು ಟೈಮಿಂಗ್ ಫಿಕ್ಸ್ ಮಾಡಿ ಆ ಟೈಮಿಂಗ್ಗೆ ಬರಬೇಕಾಗಿ ನೀವು ವಿಶ್ ಮಾಡಿ, ಅದು ಇದು ಮಾಡಿ ನಾವೆಲ್ಲರಿಗೂ ಅನುಕೂಲ ಮಾಡ್ಕೊಳ್ಳೋಣ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಾನು ನಿಮ್ಮ ಜೊತೆ ಇರ್ತೀನಿ, ಎಲ್ರಿಗೂ ಅನುಕೂಲ ಮಾಡ್ಕೊಳ್ಳೋಣ. ಅದು ಏನಾಗುತ್ತೆ ಒಂದೇ ಸರಿ ಕ್ಲಾಶ್ ಆಗ್ತಕ್ಕಂಥ ಇದು ದಯವಿಟ್ಟು ಬೇಡ, ಎಲ್ರಿಗೂ ಒಂದು ಅವಕಾಶ ಮಾಡಿಕೊಡಿ. ಸೊ ಹಾಗೆ ಯಥಾ ಪ್ರಕಾರವಾಗಿ ಹೋದ ವರ್ಷ ಏನಿದೆಯೋ ಯಾವುದೇ ಕಾರಣಕ್ಕೂ ಈ ದೊಡ್ಡ ದೊಡ್ಡ ಕ್ರೇನ್ ತರೋದು, ಆರ್ಗಲ್ ಹಾಕೋದು ಅವೆಲ್ಲ ಇಲ್ಲ. ಏನು ಈ ಜಾತ್ರೆಯನ್ನು ಒಂದು ಟಾಸ್ಕು, ನಿಮ್ಮ ಜಾತ್ರೆ ಸ್ಟಾರ್ಟ್ ಆದ್ಮ್ಯಾಗಿಂದ ಪಲ್ಲಕ್ಕಿವರೆಗೂ ನನಗೊಂದು ಟಾಸ್ಕ್ ಇದು, ಯಾರಿಗೇನು ಹೆಚ್ಚು ಕಡಿಮೆ ಆಗ್ದಂಗೆ ನೋಡ್ಕೊಳ್ಳೋದು ಒಂದು ಟಾಸ್ಕು. ಎವ್ರಿಡೇ ಈವ್ನಿಂಗು ಮಾರ್ನಿಂಗ್ ಬಂದು ನಾವು ಇದು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದರಿಂದ ಯಾವುದು ಪಲ್ಲಕ್ಕಿಗಳಾಗಲಿ, ಆರ್ಗಳಾಗಲಿ, ಬಿಲ್ಡಪ್ಗಳಾಗಲಿ ಈ ಥರ ಅವಕಾಶಗಳು ಯಾರು ಮಾಡ್ಕೊಡೋದು ಬೇಡ. ಇದು ರಾಜಕೀಯ ವೇದಿಕೆ ಆಗೋದು ಬೇಡ, ರಾಜಕೀಯಕ್ಕೆ ಸುತ್ಕೊಳ್ಳೋದು ಬೇಡ. ಇದು ರಾಮಲಿಂಗೇಶ್ವರನ ಕೃಪೆ. ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಲಾಸ್ಟ್ ಸೆಷನ್ನಲ್ಲಿ ಆವಣಿ ಜಾತ್ರೆ ಬಗ್ಗೆ, ಆವಣಿ ರಾಮಲಿಂಗೇಶ್ವರನ ಬಗ್ಗೆ, ಇದರ ಪ್ರತಿಷ್ಠೆ ಬಗ್ಗೆ ಸೆಷನಲ್ಲಿ ಮಾತಾಡಿ ಗಮನ ಸೆಳೆದಿದ್ದೀನಿ. ಇಡೀ 224 ಕ್ಷೇತ್ರ ಕೂಡ ಬಂದು ಕೇಳಿದ್ರು ಅಷ್ಟು ಚೆನ್ನಾಗಿದೆ ಜಾತ್ರೆ ಅಂದ್ಬಿಟ್ಟು. ಇನ್ನೊಂದು ಕೆಲಸ ಮಾಡಿದ್ದೀನಿ, ನನ್ನ ಒಂದು ಖಾಸಗಿ ಶೂಟಿಂಗ್ ಏನಿತ್ತು ಅದು ಇದರಲ್ಲಿ ಮೊದಲೇ ಮಾಡಬೇಕಾಗಿತ್ತು. ಆ ಮೊದಲೇ ದೇವಸ್ಥಾನ ನೋಡಿದಾಗ ನನ್ನ ದೇವಸ್ಥಾನ ಥರ ಕಾಣಿಸ್ತಾ ಇತ್ತು. ಅಲ್ಲೇ ಯಾಕೆ ಮಾಡಬೇಕು, ನಮ್ಮೂರಲ್ಲೇ ಮಾಡೋದು ಬಂದುಬಿಟ್ಟು ಇಡೀ ಚಿತ್ರೀಕರಣ ಮಾಡಿ ಇದೇ ವರ್ಷದಲ್ಲಿ ಬಿಡುಗಡೆ ಆದಾಗ ಇಡೀ ರಾಮಲಿಂಗೇಶ್ವರ ಇಡೀ ದೇಶಕ್ಕೆ ಹೋಗುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ವಿ. ಹಾಗೂ ಸೆಂಟ್ರಲ್ ಗೌರ್ಮೆಂಟಿಗೆ ಒಂದು ಪಿಕ್ಚರೈಸೇಷನ್ ಮಾಡಿ, ಒಂದು ಶೂಟಿಂಗ್ ಮಾಡಿ 9 ದೇವಸ್ಥಾನಗಳನ್ನು ಶೂಟಿಂಗ್ ಮಾಡಿ ನಾವು ಆ ಒಂದು ಪ್ರವಾಸೋದ್ಯಮ ಕಳಿಸಿ ಆಲ್ರೆಡಿ 8 ಕೋಟಿ ರೂಪಾಯಿಯನ್ನು ವಿಶೇಷವಾಗಿ ರಾಮಲಿಂಗೇಶ್ವರನ ದೇವಸ್ಥಾನಕ್ಕೆ 8 ಕೋಟಿ ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಕೇಳಿದ್ದೀನಿ. ಅದು ಬರ್ತಾ ಇದೆ. ಸ್ಟೇಟ್ ಗೌರ್ಮೆಂಟಿಂದ, ಸೆಂಟ್ರಲ್ ಗೌರ್ಮೆಂಟಿಂದ ಅನುಮೋದನೆ ಆಗಿದೆ. ಕೇವಲ 2-3 ತಿಂಗಳು 8 ಕೋಟಿ ಬರ್ತದೆ. ಆಗ ನಮ್ಮಲ್ಲಿ ಏನೇನು ಈಗ ತನಕ ಕೇಳಿದ್ರು, ಏನು ದೇವಸ್ಥಾನ ಮೇಲೆ ಸೋರ್ತಾ ಇದೆ ಅಂತ, ಅದನ್ನು ವ್ಯವಸ್ಥೆ ಮಾಡ್ತೀನಿ. ಅದು ನಮ್ಮ ಏನು ನೀರು ಅಂತಾರೆ ಕಲ್ಯಾಣಿ, ವಿಶೇಷವಾಗಿ ಕಲ್ಯಾಣಿ ವ್ಯವಸ್ಥೆ ಮಾಡೋಣ. ನೆಕ್ಸ್ಟ್ ಬರೋ ಒಳಗಡೆ ಟಾಯ್ಲೆಟ್ಸು ಒಂದು 4-5 ಕಡೆ ಟಾಯ್ಲೆಟ್ಸು ದೊಡ್ಡದಾಗಿ ಟಾಯ್ಲೆಟ್ ಕಟ್ಟೋಕ್ಕೆ ವ್ಯವಸ್ಥೆ ಮಾಡೋಣ. ಆ 8 ಕೋಟಿ ರೂಪಾಯಿನ ಬರೀ ನಮ್ಮ ಆವಣಿ ಡೆವಲಪ್ಮೆಂಟ್ಗೋಸ್ಕರ ಖಂಡಿತವಾಗಿ ಯೂಸ್ ಮಾಡಿಕೊಂಡು
ದೊಡ್ಡ ಮಟ್ಟಕ್ಕೆ ಇದನ್ನು ಮಾಡೋಣ ಅಂತ ಹೇಳ್ತಾ ಈಗಾಗಲೇ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರ ಕಳಿಸಿದ್ದೀನಿ. ಅಲ್ಲಿಂದ ಕೋಡು ಕೊಟ್ಟಿದ್ದಾರೆ, ಅಮೌಂಟ್ಗೋಸ್ಕರ ವೇಟಿಂಗಲ್ಲಿದ್ದೀನಿ. ಬಂದ ಕೂಡಲೇ ಖಂಡಿತವಾಗ್ಲೂ ಇದನ್ನೆಲ್ಲ ವ್ಯವಸ್ಥೆ ಮಾಡಿ ನಾನು ಈ ರಾಮಲಿಂಗೇಶ್ವರನ ಖಂಡಿತವಾಗ್ಲೂ ಮಾಡಿಕೊಡ್ತೀನಿ. ಇನ್ನೊಂದು ಏನಂತಂದರೆ, ಸರ್ಕಾರದಿಂದ ಹಣ ಬರುತ್ತೋ ಬರೋಲ್ವೋ ನಂಗೆ ಗೊತ್ತಿಲ್ಲ. ಪ್ರಸ್ತಾವನೆ ಕಳಿಸ್ಕೊಟ್ಟಿದ್ದೀನಿ, ಈಗಾಗಲೇ ಲೆಟ್ರು ಕೊಟ್ಟಿದ್ದಾರೆ. ರಾಮಲಿಂಗೇಶ್ವರನ ಜಾತ್ರೆ ಆಗಿದ್ದ ನೆಕ್ಸ್ಟ್ ದಿವಸನೇ ಪಲ್ಲಕ್ಕಿ ಇದು ಏನು ಕರಗ ಆಗಿದ್ದ ನೆಕ್ಸ್ಟ್ ದಿವಸನೇ ಹೊಸ ತೇರು ಮಾಡಲಿಕ್ಕೆ ನನ್ನ ಕಡೆಯಿಂದ ಸ್ಟಾರ್ಟ್ ಮಾಡಿದ್ವಿ. ಹೊಸ ಸ್ಟಾರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದು ತಾತ್ಕಾಲಿಕ ಚಕ್ರ ಅಷ್ಟೇ. ಈ ಚಕ್ರ ಬಂದು ತಾತ್ಕಾಲಿಕ ಅಷ್ಟೇ, ನಾಳೆವರೆಗೂ ಅಷ್ಟೇ. ಮೊನ್ನೆ ಬಿದ್ದೋಗ್ತೈತಲ್ಲ, ನಮ್ಮ DYSP ಸಕಲೇಶ್ಪುರ ಹೇಳಿದ್ರು, ಸಾರ್ ಏನೋ ಹೆಚ್ಚು ಕಡಿಮೆ ಆಯಿತು ಅಂತ. ಏನೂ ಆಗಲ್ಲ, ಅದಕ್ಕೆ ಚಕ್ರ ರೆಡಿ ಮಾಡಿಕೊಟ್ಟೆ 6.5 ಲಕ್ಷದಲ್ಲಿ. ಸೊ ಖಂಡಿತವಾಗ್ಲೂ ಅದನ್ನು ಆಗಿದ್ದು ನೆಕ್ಸ್ಟ್ ಡೇನೇ ಹೊಸ ತೇರನ್ನ ಸರ್ಕಾರದಿಂದ ಬರುತ್ತೋ ಬರಲೋ ಗೊತ್ತಿಲ್ಲ, ನನ್ನ ಅನುದಾನ ಹಾಗೂ ನನ್ನ ಕೈಯಿಂದ ರಥವನ್ನು ಮಾಡಲಿಕ್ಕೆ ಕೈ ಹಾಕಿದ್ದೀನಿ. ಯಾವುದೇ ಕಾರಣಕ್ಕೂ ಹಿಂದೆ ಬರಲ್ಲ, ಹೊಸ ರಥನ ಮಾಡಿಸ್ಕೊಡ್ತೀನಿ. ಹಾಗೂ ವಿಶೇಷವಾಗಿ ನಮ್ಮ ಯುವಕರು ಹೇಳ್ತಾಯಿದ್ರು, ನೀವಿಲ್ಲದೆ ಜಾತ್ರೆ ಇಲ್ಲ, ನೀವೇ ಜಾತ್ರೆ ಮುಖ್ಯಸ್ಥರು. ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಅದನ್ನು ನಾನು ಅವ್ರ ಕಡೆಯಿಂದ ಸರಿಪಡಿಸ್ತೀನಿ. ನೀವಿಲ್ಲದೆ ಊರವರಿಲ್ಲದೆ ಜಾತ್ರೆ ಆಗಲ್ಲ, ಊರವರೇ ಮುಖ್ಯ, ನಿಮ್ಮದೇ ಜಾತ್ರೆ ಇದು. ಸೊ ಅದರಿಂದ ಎಲ್ಲ ಇಲಾಖೆಗೂ ಒಂದೇ ಹೇಳೋದು, ಇಲ್ಲಿ ಒಪ್ಕೊಂಡು ಹೋಗ್ಬಿಟ್ಟು ನಾಳೆ ತೋರಿಸೋದಲ್ಲ, ಏನು ಒಪ್ಕೊಂಡು ಹೋಗ್ತೀವೋ ಖಂಡಿತವಾಗ್ಲೂ ಕೆಲಸ ಮಾಡಲಿಕ್ಕೆ ಭದ್ರಾಗಬೇಕು. ಮತ್ತು ತಹಸೀಲ್ದವ್ರವ್ರಿಗೆ ಒಂದು ವಿಶೇಷವಾದ ಇದು ಆಗ್ತಾಯಿದ್ದೀನಿ, ಎಲ್ಲರೂ ಅಬ್ಸರ್ವ್ ಮಾಡಿ ಕೆಲಸ ಆಗಿದೆಯಲ್ಲ ಅಂತ ಚೆಕ್ ಮಾಡೋ ಜವಾಬ್ದಾರಿನ ನಮ್ಮ ತಹಸೀಲ್ದವ್ರಿಗೆ ಆಗ್ತಾಯಿದ್ದೀನಿ. ಆಗ್ಬೋದಮ್ಮ? ಓಕೆನಾ? ಎಲ್ರಿಗೂ ಎಲ್ಲ ಡಿಪಾರ್ಟ್ಮೆಂಟ್ ಚೆಕ್ ಮಾಡೋದು ಆಗಿದೆಯಲ್ಲ ಅಂತ ರಿಪೋರ್ಟ್ ಮಾಡೋದು ನಮ್ಮ ತಹಸೀಲ್ದಾರ್ಗೆ ಆಗ್ತಾ ಅವ್ರು ಒಪ್ಕೊಂಡಿದ್ದಾರೆ, ಖಂಡಿತವಾಗಿ ಮಾಡಿಕೊಡ್ತಾರೆ. ಇವರು ಒಪ್ಕೊಂಡಿದ್ದಾರೆ. ಕ್ಲೀನಿಂಗ್, ಇಡೀ ಆವಣೆಯನ್ನು ಕ್ಲೀನಿಂಗ್ ಮಾಡ್ತಕ್ಕಂಥ ಜವಾಬ್ದಾರಿ ಎಲ್ಲ ಪಂಚಾಯತಿ ಲೇಬರ್ಸ್ ಕರೆದು. ಯಾಕಂದರೆ ಇವ್ರೇನು ಮಾಡಿದರೆ, ಇವ್ರು 3 ಜನ ನಂಬ್ಕೊಂಬಿಟ್ಟವ್ರೆ, ಆಗಲ್ಲ. 90 ಜನ ಕರೆದು, ಎಷ್ಟು ಜನ ಅವರ ಅಷ್ಟು ಜನ ಕರೆದು ಕ್ಲೀನಿಂಗ್ ಮಾಡೋರು, ಬಿಫೋರು ಆಫ್ಟರ್ ಕ್ಲೀನಿಂಗ್ ಮಾಡೋ ಜವಾಬ್ದಾರಿ ನಮ್ಮ ಇವರು ಒಪ್ಕೊಂಡಿದ್ದಾರೆ, ಖಂಡಿತವಾಗ್ಲೂ ಮಾಡಿಕೊಡ್ತಾರೆ. ಹಾಗೂ ಪಂಚಾಯತಿ ಅಧ್ಯಕ್ಷರು ಕೂಡ ಕಾಳಜಿ, PDO ಕೂಡ ಕಾಳಜಿ ವಹಿಸಿದ್ದಾರೆ. ಈ ಸರಿ ಕ್ಲೀನಿಂಗಿಗೆ ಆದ್ಯತೆ ಕೊಟ್ಟು ಏನು ಹೆಚ್ಚು ಕಡಿಮೆ ಆಗ್ದಂಗೆ, ಬರ್ತಕ್ಕಂಥ ಹೆಣ್ಮಕ್ಳಿಗೆ ಏನು ತೊಂದರೆ ಆಗ್ದಂಗೆ ಮಾಡ್ತಕ್ಕಂಥ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ. ಈಗಾಗಲೇ ನಾನು ವಿಶೇಷವಾಗಿ ಇನ್ನೊಂದು ಹೇಳ್ತಾ ಇದ್ದೀನಿ, ಏನು ಟಾಯ್ಲೆಟ್ಸು. ಯಾಕಂದ್ರೆ ನನಗೆ ಫೇಸ್ಬುಕ್ಕಲ್ಲಿ ಬಂದಿರೋ ವಿಷಯಗಳಲ್ಲಿ, ಯಾಕಂದರೆ ತಪ್ಪು ತಿಳ್ಕೊಂಬೇಡಿ, ಸುಮಾರು ಊರಿಂದ ಹೆಣ್ಮಕ್ಳು ಬರ್ತಾರೆ, ಸುಮಾರು ದೂರಿಂದ ಹೆಣ್ಮಕ್ಳು ಬರ್ತಾರೆ. ಅದು ಬೇರೆಯವ್ರ ಮನೆಗೆ ಹೋಗೋಕ್ಕಾಗಲ್ಲ, ಕೇಳೋಕ್ಕಾಗಲ್ಲ. ಅದರಿಂದ ನಾವು ಮೊಬೈಲ್ ಕ್ಯಾಂಟೀನ್ ಹಾಕಿ, ಟಾಯ್ಲೆಟ್ ಕ್ಯಾಂಟೀನ್ ಹಾಕಿ ಅದು ವ್ಯವಸ್ಥೆ ಮಾಡಬೇಕಂತ ಜವಾಬ್ದಾರಿಯನ್ನು ನಮ್ಮ ವರ್ಗ ಆಗ್ತಾಯಿದ್ದೀನಿ. ಅದನ್ನು ಅಚ್ಚುಕಟ್ಟಾಗಿ ಜವಾಬ್ದಾರಿ ನಿರ್ವಹಿಸಬೇಕಾಗುತ್ತೆ. ಸೊ ಅದರಿಂದ ಎಲ್ಲ ನನ್ನ ಊರಿನ ಮುಖ್ಯಸ್ಥರು ಕೇಳೋದಂತೆ, ಇದು ನಮ್ಮ ಜಾತ್ರೆ, ಇದು ನಮ್ಮೂರು, ಇದು ನಮ್ಮ ರಾಮಲಿಂಗೇಶ್ವರ. ಇದು ಕೆಟ್ಟದಾದರೂ ನಮಗೆ ಬರುತ್ತೆ, ಒಳ್ಳೆಯದಾದರೂ ನಮಗೆ ಬರ್ತದೆ. ಸೊ ಅದರಿಂದ ಕೆಟ್ಟದಾಗತಕ್ಕಂಥ ಪರಿಸ್ಥಿತಿ ನಾನು ಬಿಡಲ್ಲ, ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಹೇಳ್ತಾ, ಈ ರಾಮಲಿಂಗೇಶ್ವರನ ಜಾತ್ರೆಯನ್ನು ವಿಜೃಂಭಣೆಯಿಂದ ನಡೆಸ್ಕೊಡ್ಲಿಕ್ಕೆ ನನ್ನ ತಾಲೂಕು ಆಡಳಿತ ಮತ್ತು ನಾನು ಮತ್ತು ನಿಮ್ಮ ಜೊತೆ ರೆಡಿ ಇದ್ದೀವಿ. ಇದಕ್ಕೆ ಸಹಕರಿಸ್ಬೇಕಂತ ಕೇಳ್ಕೊತ, ಹಾಗೂ ವಿಶೇಷವಾಗಿ ನನ್ನ ಕಡೆಯಿಂದ ಸನಾತನ ಏನು ನಮ್ಮ ವಾಲಂಟ್ರಿ ಸ್ಟಾರ್ಟ್ ಮಾಡಿದರೆ, ಈ ತಿಂಗಳಲ್ಲಿ ನಾನು ನಿಮ್ಮ ಜೊತೆ ಒಂದು ಭಾನುವಾರ ಬರ್ತೀನಿ ಕ್ಲೀನ್ ಮಾಡೋಕ್ಕೆ. ಓಕೆನಾ? ಹಾಂ, ಬಿಫೋರ್ ಆಗಿ ನನ್ನ ತಾಲೂಕಿನ ಎಲ್ಲ ಯುವಕರನ್ನು ಕರ್ಕೊಂಡು, ಆಲ್ಮೋಸ್ಟ್ ಎಲ್ಲರೂ ಎಷ್ಟು ಜನ ಕೇಳ್ಕೊಂಡು, ನಾನು ನಿಮ್ಮ ಜೊತೆ ಅರ್ಲಿ ಮಾರ್ನಿಂಗು ಕ್ಲೀನ್ ಮಾಡೋಕ್ಕೆ ಬರ್ತೀನಿ. ಅದನ್ನು ದೊಡ್ಡ ಮಟ್ಟಕ್ಕೆ ಪ್ರಚಾರ ಮಾಡೋಣ. ಅದು ಯಾಕಂದರೆ ಅದನ್ನು ಅಲ್ಲ ಜಾಯ್ನ್ ಆಗಲಿ ಅಂತ, ವಾಲಂಟ್ರೀಸ್ ಜಾಯ್ನ್ ಆಗಲಿ. ಪ್ರಚಾರ ಆದರೆ ಏನಾಗುತ್ತೆ, ಜಾಯ್ನ್ ಆಗ್ತಾರೆ. ಸೊ ಅದರಿಂದ ನಾನು ಈ ವಾರದಲ್ಲಿ ಈ ತಿಂಗಳಲ್ಲಿ ಒಂದು ದಿವಸ ಹೇಳ್ತೀನಿ, ನಾನು ಬಂದು ಬೆಟ್ಟ ಹತ್ತಾಕ್ತೀನಿ. ಓಕೆ, ನಿಮ್ಮ ಜೊತೆ ಬಂದು ಕ್ಲೀನ್ ಮಾಡೋಕ್ಕೆ ನಾನು ಕೂಡ ಶಾಸಕನಾಗಿ ನಾನು ನಿಮ್ಮ ಸಂಘ ಸೇರ್ಕೊತಾ ಇದ್ದೀನಿ. ಓಕೆ, ಸೊ ಅದರಿಂದ ಎಲ್ಲ ನನ್ನ ತಾಲೂಕು ಆಡಳಿತ ಮತ್ತು ತಾಲೂಕು ಇವರು ಕೂಡ ವಿಶೇಷವಾಗಿ ಈ ಜಾತ್ರೆನ ಮುಗಿಸ್ಕೊಡಿ, ಒಳ್ಳೆ ರೀತಿಯಲ್ಲಿ ಮುಗಿಸ್ಕೊಡಿ ಅಂತ ಹೇಳ್ತಾ, ನಾವು ಅದರೊಳಗಡೆ ಸೂಪರ್ವೈಸರ್ ನಾನು ನಮ್ಮ ಇವರು ಮತ್ತು ನಮ್ಮ ತಹಸೀಲ್ದಾರವರು ಅಧ್ಯಕ್ಷ ತಗೊಂಡು ಸೂಪರ್ವೈಸಿಂಗ್ ಮಾಡ್ತಾ ಮಾಡಿ ನಿಮ್ಮ ಜಾತ್ರೆನ, ನಮ್ಮ ಜಾತ್ರೆನ ದೊಡ್ಡ ಮಟ್ಟಕ್ಕೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ರಾಮಲಿಂಗೇಶ್ವರನಿಗೆ ಥ್ಯಾಂಕ್ಸ್ ಹೇಳ್ತಾ, ಪೊಲೀಸ್ ಇಲಾಖೆ ಸ್ವಲ್ಪ ಕನ್ನೆಟ್ಟಾಗಿ ಎಚ್ಚರದಿಂದ ಅದನ್ನು ಮಾಡಬೇಕಾಗ್ತದೆ. ಸೊ ಖಂಡಿತವಾಗ್ಲೂ ಇದನ್ನು ದೊಡ್ಡ ಮಟ್ಟಿಗೆ ಮಾಡಿ ಅಂತ ಹೇಳ್ತಾ, ಯಾವುದು ಬ್ಯಾನರ್ ಸಾಲೋ ಇಲ್ಲ, ಯಾವುದು ವೆಹಿಕಲ್ ಸಾಲೋ ಇಲ್ಲ, ಯಾವುದು ಲಾಸ್ಟ್ ಟೈಮ್ ಹೆಂಗೆ ಮಾಡಿದೆ ಅದಕ್ಕಿಂತ ಚೆನ್ನಾಗಿ ಮಾಡಬೇಕಂತ ತಮ್ಮಲ್ಲಿ ಇದು ಮಾಡ್ತೀನಿ. ಸೊ ವಿಶೇಷವಾಗಿ ಮುಜರಾಯಿ ಅವರು ನಾಳೆಯಿಂದನೇ ಇದ್ದು ಊರವ್ರು ಹೆಂಗೆ ಹೇಳ್ತಾರೋ ಆ ರಥಚಕ್ರ ಹಂಗೆ ರೆಡಿ ಮಾಡ್ಕೊಂಡು ಜವಾಬ್ದಾರಿ ಮುಜರಾಯಿ ಆರ್ ಐ ಅವ್ರಿಗೆ ಜವಾಬ್ದಾರಿ ವಹಿಸ್ತೀನಿ. ಹೌದಲ್ಲ, ಅವ್ರು ಹೆಂಗೆ ಹೇಳ್ತಾರೋ ಅದನ್ನು ರೆಡಿ ಇರಬೇಕು, ಯಾವುದೇ ಕಾರಣಕ್ಕೆ ಆಗಬಾರ್ದು. ಓಕೆ, ಸೊ ಅದರಿಂದ ಆ ಶರ್ಟ್ ನಾನು ಮಾಡಿಕೊಡ್ತೀನಿ. ಮತ್ತು ಇನ್ನೊಂದು ಲಾಸ್ಟ್ ಟೈಮ್ ಅದು ಹೇಳ್ಬಾರ್ದೆಲ್ಲ ಹೇಳ್ಬಿಡ್ತೀನಿ. ಲಾಸ್ಟ್ ಟೈಮ್ ಯಾರೋ ಅಲಂಕಾರ ಮಾಡಿಸ್ತೀವಿ ಅಂತ ಹೇಳಿದರು, ದೇವಸ್ಥಾನಕ್ಕೆ ರಥಕ್ಕೆ ಅಲಂಕಾರ ಮಾಡಿಸ್ತೀವಿ ಅಂತೇಳಿ. ನಾನು ಬಂದು ನೋಡಿದೆ, ಅವ್ರಿಗೆ ಫೋನ್ ಮಾಡಿದ್ದು ಇವತ್ತು ಬರೋಕ್ಕೆ ಕೂಡ ಹೇಳಿದ್ದು ನಾನು. ಅವ್ರೇನೋ ಕೆಲಸ ಇದೆ, ಬಂದು ಮಾತಾಡ್ತೀನಿ ಅಂತ ಫೋನ್ ಮಾಡಿ ಕಳೆದು, ಈ ಥರ ಮೀಟಿಂಗ್ ಇದೆ, ಶಾಸಕರು ಕರೀತಾ ಇದ್ದಾರೆ ಬನ್ನಿ ಅಂತ. ಚಿತ್ತೇಡಿ ಅವರು ಇವ್ರು ಮಾಡೋದಲ್ಲ, ಸಲ ರಥ ಮಾಡಿದ್ರು, ಇದು ಮಾಡಿರ್ಲಿಲ್ಲ. ಅದಕ್ಕೆ ಬಂದು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಒಂದ್ ವೇಳೆ ಅವ್ರೇನಾದ್ರು ಮಾಡಿದ್ರೆ ಯಾಕೆಂದ್ರೆ ಅಲ್ಲಣ್ಣ ಕೇಳು, ಏನಾಯ್ತು ಗೊತ್ತಾ, ರಾತ್ರಿ ನೀವೆಲ್ಲ ಹೇಳಿದ್ರಿ ಲಾಸ್ಟ್ ನನಗೆ ಎಷ್ಟು ಕಣ್ಣ ನೀರು ಬಂತು ಗೊತ್ತಾ.
ರಥಕ್ಕೆ ಮಾತ್ರ ಹೂವು ಹಾಕಿದ್ರಿ, ದೇವಸ್ಥಾನಕ್ಕೆ ಹೂವು ಹಾಕಿಲ್ಲ. ಒಳಗಡೆ ಮಾಡಿಲ್ಲ. ಒಳಗಡೆ ಅಲಂಕಾರ ಮಾಡಬೇಕು. ನಾನು ಯಾರು ಮಾಡ್ತಾರೋ ಮಾಡಲಿ, ನಾನು ಮಾಡಿಸ್ತೀನಿ. ಹೌದಾನೆ? ಯಾರು ಮಾಡಿಸ್ತಾರೋ ಮಾಡಿಸ್ಲಿ, ಇಲ್ಲ ನಾನು ಮಾಡಿಸ್ಕೊಡ್ತೀನಿ. ನಮ್ಮ ಜಾತ್ರೆ ತಾನೆ ಅದು. ಅಲ್ಲೆಲ್ಲ ಮಾಡಿಬಿಟ್ಟು ಒಳಗಡೆ ಅಲಂಕಾರ ಇಲ್ಲ ಅಂತಂದ್ರೆ ಅದೆಷ್ಟು ಮಾತ್ರ ಸರಿ ಅನಿಸುತ್ತೆ? ಸೊ ಒಂದು ನಿಮಿಷ ನನಗೆ ಇದನ್ನು ಬೇಗ ಕರ್ಸಿ ನಾನು ಮಾತಾಡಿ ಬೇಗ ಹೇಳಬೇಕು. ಅವರಿಗೆ ಒಂದು ವಿಶೇಷ ಸನ್ಮಾನನ ಇಟ್ಕೊಬೇಕಾಗ್ತದೆ. ಬರಕ್ಕೂ ಹೇಳಿದ್ದು, ನೀವೇ ಕರೆದ್ರು ಅಂತ ಹೇಳಿದೆ, ಏನೋ ಕೆಲಸ ಇದೆ ಬರಕ್ಕಾಗಲ್ಲ. ಆ ಜವಾಬ್ದಾರಿ ನೀನು. ಓಕೆ. ಸೊ ಹಾಗೂ ವಿಶೇಷವಾಗಿ ಅದೇ ಬಹುಮಾನದ ಬಗ್ಗೆ ಹೇಳ್ತಿದ್ರು, ಎತ್ತುಗಳ ಬಗ್ಗೆ ಲಾಸ್ಟ್ ಟೈಮ್ ಕೊಟ್ಟಿಲ್ವಾ? ಅಂದ್ರೆ ಊರವ್ರು ಮಾತ್ರ ಕೊಟ್ಟವ್ರು ಅಷ್ಟೇ, ಬೇರೆ ಹಳ್ಳಿಗಳು ಕೊಟ್ಟಿಲ್ಲ. ನಿನ್ನ ಕತೆ ನೀವು ಎಲ್ಲರೂ ಕೊಡ್ಬೇಕಂತನಾ? ಕೊಡ್ಲಿ. ಯಾರು ಕೊಡೋದು? ವೆಟರ್ನರಿ ಅಮ್ಮ ಲೈ ಪೈಕಿ ಕೇಳದ? ನಮ್ಗೆ ಸೆಲೆಕ್ಷನ್ ಕಮಿಟಿ ಯಾವ್ದು ಕರೆದಿರ್ತಾರೆ, ನಮ್ಮ ತಾಲೂಕು ಆಫೀಸರ್ ಕರೀತಾರೆ, ಅವತ್ತು ಯಾವ ಅನಿಮಲ್ಸ್ ಬರ್ತಿರುತ್ತೋ ಅವಕ್ಕೆಲ್ಲ ಪ್ರೈಸ್ ಕೊಟ್ಟಿದ್ವಿ. ಎಷ್ಟು ಬರ್ಬೋದು ಅಂದಾಜು? ಜಾಸ್ತಿ ಇದಾಗ್ಲೇ ಬಂದ್ರೆ 30-40 ಪೇರ್ ಬರುತ್ತೆ ಸರ್. ಲಾಸ್ಟ್ ಟೈಮ್ ಒಂದು 20 ಇತ್ತು ಅಷ್ಟೇ ಸರ್. ಎಲ್ರಿಗೂ ಒಂದು ಗಂಧದಾರ ಮೊಮೆಂಟ ಕೊಟ್ಬಿಡು ಜಾತ್ರೆದು. ಆಗ್ಬೋದಾ? ಎಲ್ರಿಗೂ ಒಂದೊಂದು ಹಾರ ಮೊಮೆಂಟು. ಹೂನುಲೆ ಹೂನು ಅದೇನೋ ಪ್ರೈಸು, ಅದೇ ಹೇಳ್ತಾರೆ ಮೊಮೆಂಟು ಅಂದ್ರೆ ಸೀಲ್ಡು. ಚಿನ್ನ ಬೆಳ್ಳಿ ಹಾಪ ಇಲ್ಲ ಆಕ್ಚುಲಿ ಚಿನ್ನ ಬೆಳ್ಳಿ ಕೊಡ್ತೀನಿ. ರೇಟ್ ಹಾಕಿದ್ರ ಇಲ್ಲ ಬೇಡ, ಇಲ್ಲ ಯಾರು ಬೇಡ, ದಯವಿಟ್ಟು ಆ ಥರ ಬೇಡ ಅದು ತಪ್ಪಾಗುತ್ತೆ, ಅದು ಬೇಡ. ಅದು ಚಿನ್ನ ಬೆಳ್ಳಿ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ, ಅವೆಲ್ಲ ಮಾಡೋದು ಬೇಡ. ಚಿನ್ನ ಬೆಳ್ಳಿ ಅಲ್ಲ, ಎಲ್ರಿಗೂ ಮೊಮೆಂಟ್ ಆದರೆ ಸೀಟ್ ಕೊಡು. ನಮ್ಮ ಜಾತ್ರೆ ಇದಾಕ್ಬಿಟ್ಟು ಒಂದು ಇದು ಮಾಡಿಕೊಡಿ. ಆಗುತ್ತಲ್ಲ ಮಾಡಿಸ್ಕೊಡ್ತೀನಿ. ಚಿನ್ನ ಬೆಳ್ಳಿ ಅಲ್ಲ, ಮೊಮೆಂಟು. ಓಕೆ, ಥ್ಯಾಂಕ್ ಯು. ಹಾಗೂ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರ ಮುಖಾಂತರವಾಗಿ, ಮಾಧ್ಯಮರ ಮುಖಾಂತರವಾಗಿ ಹಾಗೂ ಎಲ್ರಿಗೂ ತಾಲೂಕು ಆಡಳಿತ ಎಲ್ಲ ಸೇರಿದಿರಿ. ಅವಕಾಶ ಕೊಟ್ಟಿದ್ದಕ್ಕೆ ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ಇದನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಿಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.